टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಅಗತ್ಯ ವಸ್ತುಗಳು ಸೇವೆಗಳು ದುಬಾರಿ ಆಗಿರುವಂತಹ ಹೊತ್ತಲ್ಲೇ ಮುಂದೆ ಹೇಗಪ್ಪ ಜೀವನ ಮಾಡೋದು ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬಿಜೆಪಿ ಕೂಡ ದರ ಏರಿಕೆ ವಿರುದ್ಧ ಸಮರ ಸಾರಿದೆ. ಹೀಗಿರುವಾಗ ಶಾಲಾ ಮಕ್ಕಳು ಪೋಷಕರಿಗೂ ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಖಾಸಗಿ ಶಾಲೆಗಳ ಶುಲ್ಕ ಮತ್ತೆ ಖಾಸಗಿ ವಾಹನಗಳ ದರ ಹೆಚ್ಚಳಕ್ಕೆ ಮುಂದಾಗಿದ್ದು ಇದರ ವಿರುದ್ಧವಾಗಿ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಆ ದೊಡ್ಡ ಸ್ಕೂಲ್ ವ್ಯಾನ್ಗಳಲ್ಲಿ ಈಗಲೇ ಹೈಕಲ್ಲಿದೆ ರೇಟು. ಅದರಲ್ಲಿ ಕಳಿಸಕ್ಕೆ ಆಗದ್ರೆ ಸ್ಕೂಲ್ ವ್ಯಾನ್ ಅಲ್ಲಿ ಆಟೋದಲ್ಲಿ ಕಳಿಸ್ತವ್ರೆ. ತುಂಬಾ ಬರ್ಡನ್ ಆಗೋಗಿದೆ ಸರ್ ನಮ್ಮಂತ ಮಿಡಲ್ ಕ್ಲಾಸ್. ಸ್ಕೂಲ್ ವ್ಯಾನ್ ಒಂದೇ ಪರಿಸ್ಥಿತಿ ಏನಿಲ್ಲ, ಎಲ್ಲ ಪ್ರತಿಯೊಂದು 1.5 ಲಕ್ಷ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ನಂದು ಡಿಪ್ಲೊಮಾ ಹಿಡ್ಕೊಂಡು ಡಿಗ್ರಿವರೆಗೂ 1 ಲಕ್ಷದಲ್ಲಿ ಮುಗಿಸಿದ್ದೀನಿ ನಾನು. ಇಟ್ಸ್ ಬಿಕಮಿಂಗ್ ಅ ಬಿಸ್ನೆಸ್ ಟೋಟಲಿ. ಮಕ್ಕಳು ಪೋಷಕರಿಗೆ ಬೀಳಲಿದೆ ಶಾಲಾ ಶುಲ್ಕದ ಬರೆ. 20% 30% ಹೆಚ್ಚಾಗಲಿದೆಯಂತೆ ಶಾಲಾ ಶುಲ್ಕ. ಶೈಕ್ಷಣಿಕ ವರ್ಷ ಆರಂಭವಾಗುವ ಹೊತ್ತಲ್ಲೇ ಮಕ್ಕಳು ಹಾಗೂ ಪೋಷಕರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಶಾಲಾ ಶುಲ್ಕ 20% 30% ಹೆಚ್ಚಳ ಮಾಡೋಕೆ ಖಾಸಗಿ ಶಾಲೆಗಳು ಅಗತ್ಯ ತಯಾರಿ ಮಾಡಿಕೊಳ್ತಿವೆ. ಶಾಲೆಗಳ ಈ ನಿರ್ಧಾರಕ್ಕೆ ಕಿಡಿಕಾರಿರುವ ಪೋಷಕರ ಹಿತರಕ್ಷಣಾ ವೇದಿಕೆ ಅವೈಜ್ಞಾನಿಕ ರೀತಿಯಲ್ಲಿ ಇಷ್ಟ ಬಂದ ಹಾಗೆ ಶುಲ್ಕ ಏರಿಕೆ ಮಾಡಿದ್ರೆ ಹೇಗೆ ಅಂತ ಗುಡುಗಿದ್ರು. ಈಗ ಅವರು ಮನಸೋ ಇಚ್ಛೆ ಶುಲ್ಕವನ್ನು ಹೆಚ್ಚಳ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಈಗ ದಿನನಿತ್ಯದ ವಸ್ತುಗಳು ಪ್ರತಿನಿತ್ಯ ಹೆಚ್ಚಳ ಆಗ್ತಾ ಇರೋದ್ರಿಂದ ಪೋಷಕರು ಜೀವನ ನಿರ್ವಹಣೆ ಮಾಡೋದೇ ದುಸ್ತರ ಆಗಿದೆ. ಅದ್ರ ಜೊತೆಗೆ ಇವರು 20% ಶುಲ್ಕ ಜಾಸ್ತಿ ಮಾಡ್ತೀವಿ ಅಂದರೆ ಅದು ವೈಜ್ಞಾನಿಕ ವಿಧಾನ ಅಲ್ಲ. ಈಗ ಆಲ್ರೆಡಿ ಶಾಲಾ ವಾಹನಗಳ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಇದು ಪೋಷಕರ ಜೇಬಿಗೆ ಕತ್ತರಿ ಬೀಳುವಂತ ಕೆಲಸ ಆಗ್ತಾ ಇದೆ. ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಮಾತನಾಡಿ, ಸರ್ಕಾರ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಶುಲ್ಕ ಹೆಚ್ಚಳ ಮಾಡ್ತಿದೆ. ಇದರ ಎಫೆಕ್ಟ್ ಶಾಲೆಗಳ ಮೇಲೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸರ್ಕಾರ ಪ್ರತಿ ಒಂದು ವ್ಯವಸ್ಥೆಯಲ್ಲಿ ಕೂಡ ಶುಲ್ಕವನ್ನ ಹೆಚ್ಚಿಸ್ತಾ ಇದೆ. ಯಾವ ಕಡೆ ನೋಡಿದ್ರು ಕೂಡ ಶಾಲೆಗೆ ನೇರವಾಗಿ ತೊಂದರೆ ಆಗೋ ರೀತಿಯಲ್ಲಿ ಇವತ್ತು ಶುಲ್ಕವನ್ನ ಅವರವರ ವ್ಯವಸ್ಥೆಯಲ್ಲಿ ಹೆಚ್ಚಿಸ್ತಾ ಇದೆ. ಅದರಿಂದ ಕೂಡ ಅಡ್ಡ ಪರಿಣಾಮ ಶಾಲೆಯ ದಿನಚರಿ ಮೇಲೆ ಆಗುತ್ತೆ. ಡೀಸೆಲ್ ಬೆಲೆ ಎಫೆಕ್ಟ್, ಶಾಲಾ ವಾಹನ ಸೇವೆ ದುಬಾರಿ, ಶಾಲಾ ಶುಲ್ಕ ಹೆಚ್ಚಳವಾಗುತ್ತೆ ಅನ್ನೋ ಶಾಕ್ನಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಮತ್ತೊಂದು ಸುದ್ದಿ ಪೋಷಕರನ್ನ ಕಂಗೆಡಿಸಿದೆ. ಖಾಸಗಿ ಶಾಲಾ ವಾಹನಗಳ ಸೇವೆ ದುಬಾರಿಯಾಗುವ ಸಾಧ್ಯತೆ ಇದೆ. ಎಲ್ಲ ಕೂಡ ಜಾಸ್ತಿ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವುಗಳು ಏನು ಮಾಡ್ತೀವಿ ಏನಂದರೆ ಡೆಫಿನೆಟ್ಲಿ ಮಕ್ಕಳಿಗೆ ಪೋಷಕರಿಗೆ ಜಾಸ್ತಿ ಹೊರೆ ಆಗದಿರೋಂಥ ಥರದಲ್ಲಿ ಪ್ರಯತ್ನಗಳನ್ನಂತೂ ಮಾಡ್ತೀವಿ. ಎಷ್ಟು ಅದರಲ್ಲಿ ಹೈಕ್ ಮಾಡಬೇಕು ಅಂದರೆ ಹೈಕ್ ಮಾಡೋದಕ್ಕಿಂತ ನಮಗೆ ಎಷ್ಟು ಗಿಟ್ಟೋ ಥರ ಆಗಬೇಕು ಇವತ್ತು. ಯಾಕಂದರೆ ನಾವು ಕೂಡ ಸಂಸಾರಗಳನ್ನ ನಡೆಸಬೇಕಾಗತ್ತೆ. ಮತ್ತು ನಾವು ಕೂಡ EMIಗಳು ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು. ಇದರಲ್ಲಿ ನೋಡಿಕೊಂಡು ಎಷ್ಟು ಮಟ್ಟಿಗೆ ನಾವು ಪೇರೆಂಟ್ಸ್ಗಳಿಗೆ ಅನುಕೂಲ ಮಾಡಬೇಕು ಅದನ್ನು ಮಾಡ್ತೀವಿ. ಬಟ್ ಒಂದಂತ ಹೇಳಿದ್ರೆ ಈ ಎಷ್ಟು ಮಟ್ಟಿಗೆ ಎಷ್ಟು ಕಡಿಮೆ ಹೈಕ್ ಮಾಡಬೇಕಾದ್ರೆ ಅದನ್ನು ನಾವು ನಮ್ಮ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಪದೇ ಪದೇ ಡೀಸೆಲ್ ಬೆಲೆ ಏರಿಕೆ ಮಾಡ್ತಿರೋದ್ರಿಂದ ಉದ್ಯಮ ನಡೆಸೋದು ಕಷ್ಟ ಅಂತ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ವಾಹನ ಚಾಲಕರ ಯೂನಿಯನ್ ಹೇಳ್ತಿದೆ. ಸರ್ಕಾರದವರು ಡೀಸೆಲ್ ಬೆಲೆ ಜಾಸ್ತಿ ಮಾಡೋ ಅನಿವಾರ್ಯತೆ ಇರಲಿಲ್ಲ. ಈ ಅನಿವಾರ್ಯತೆ ಎಲ್ಲರಿಗೂ ಏಟ್ ಬೀಳುತ್ತೆ. ತುಂಬ ಬಡವರ್ಗದ ಚಾಲಕರಿಗೆಲ್ಲ ಏಟ್ ಬೀಳುತ್ತೆ. ಒಂದು ಸ್ಕೂಲ್ಗೆ ಅಂತಲ್ಲ, ಪ್ರತಿಯೊಂದು ಗಾಡಿಗಳಿಗೂ ಎಲ್ಲ ಡ್ರೈವರ್ಗಳಿಗೂ ಏಟ್ ಬೀಳುತ್ತೆ. ಮಕ್ಕಳಿಗೆ ಬುಕ್ಕು, ಶೂವು, ಸಾಕ್ಸು, ಈಗ ಎಕ್ಸ್ಟ್ರಾ ಒಂದು ಟ್ಯೂಷನ್ ಇದೆಲ್ಲ ತುಂಬ ದುಬಾರಿ ಆಗಿಬಿಡುತ್ತೆ. ಒಂದು ಮಗು ಓದಿಸ್ಬೇಕಾದ್ರೆ ಬೆಂಗಳೂರಲ್ಲಿ ತುಂಬ ದುಬಾರಿ ಆಗಿಬಿಡುತ್ತೆ. ಅದರಲ್ಲಿ ನಾವೂ ಟಾರ್ಚರ್ ಕೊಡೋದು ತಪ್ಪು. ಆದರೆ ಅನಿವಾರ್ಯತೆ ಸರ್ಕಾರದಿಂದ ನಾವು ಮಾಡಲೇಬೇಕಾಗುತ್ತೆ. ಅದರಿಂದ ಸರ್ಕಾರ ನೋಡ್ಬೇಕು ಸರ್. ದುಬಾರಿ ದುನಿಯಾದಲ್ಲಿ ಕೇವಲ ಒಂದು ವರ್ಗ ಮಾತ್ರವಲ್ಲ, ಶಾಲಾ ಮಕ್ಕಳು ಪೋಷಕರು ನಲುಗುವಂತಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.